ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಗುರುವಾರ ನಮಗೆ ಪಂಚಮಿ ಬಂದಿದೆ. ಪಂಚಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ಹಾಗೂ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಶಕ್ತಿ ಹೊಂದಿರುವಂಥ ದಿನ. ಅದ್ಭುತವಾದ ಅಗಾಧವಾದ ಶಕ್ತಿ ಎನ್ನುವಂಥದ್ದು ಪ್ರಕೃತಿಯಲ್ಲಿ ನಮಗೆ ಸಿಗುವಂಥ ದಿನ ಅಂತ ಹೇಳಬಹುದು. ಪಂಚಮಿ ಅಂದರೆ ಸಪ್ತ ಮಾತೃಕೆಯರಲ್ಲಿ 5ನೆಯ ಸ್ಥಾನ ಪಂಚಮಿಗೆ ಇದೆ. ಅಂದರೆ ವಾರಾಹಿ ದೇವಿಯ ಮತ್ತೊಂದು ಹೆಸರು ಕೂಡ ಪಂಚಮಿ ಅಂತ ಕೂಡ ಕರಿತೀವಿ. ಈ ಪಂಚಮಿ ಅಂದಾಗ ತಾಯಿಯ ನಾಮ ಕೂಡ ಆಗಿರೋದ್ರಿಂದ ಈ ದಿನ ಸಾಧ್ಯ ಆದರೆ ನೀವು ಪಂಚಮಿ ಅಂತ ಕೂಡ ಹೇಳ್ಕೊಳ್ಳಿ. 5 ಸಂಖ್ಯೆಗಳಿಂದ ನೀವು ಏನೇ ಮಾಡಿದ್ರೂ ಕೂಡ ಈ ದಿನ ತುಂಬಾ ಚೆನ್ನಾಗಿ ಕೈಗೂಡುತ್ತೆ, ಅದೃಷ್ಟ ಅನ್ನೋದು ಬರುತ್ತೆ. ಇನ್ನು ಮುಖ್ಯವಾಗಿ ಬೇವಿನ ಮರ ಅನ್ನುವಂಥದ್ದು ದುರ್ಗಾದೇವಿ ಅಂತ ಹೇಳಿದ್ರೆ ಬೇರೆ ಯಾರೂ ಅಲ್ಲ, ತಾಯಿಯೇ. ಯಾಕಂದರೆ ಈ ಮಾತೆಯನ್ನು ನಾವು ಪೂಜೆ ಮಾಡಬೇಕಾದ್ರೆ ಶಕ್ತಿ ದೇವತೆಗಳು ಬೇವಿನ ಮರದಲ್ಲಿ ನಿವಾಸ ಆಗಿರುವಂಥದ್ದು, ಅಮೃತ ಬಿಂದುಗಳು ಬಿದ್ದಿರುವಂಥ ಜಾಗದಲ್ಲಿ ಬಂದಿರುವಂಥ ಬೇವಿನ ಮರ ಅನ್ನುವಂಥದ್ದು ಸಾಕ್ಷಾತ್ ದುರ್ಗಾದೇವಿ. ಮರದ ಹತ್ತಿರ ಈ ವಸ್ತುಗಳನ್ನು ಪಂಚಮಿಯ ದಿನ ಎಸೆದು ಬಂದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ನಮ್ಮ ಕಣ್ಣೀರು ಒರೆಸುವಂಥ, ನಮ್ಮ ಕಷ್ಟಗಳನ್ನು ದೂರ ಮಾಡುವಂಥ, ಕರ್ಪೂರದ ಹಾಗೆ ಕರಗಿ ಹೋಗುವಂಥ ಕಷ್ಟಗಳು ಎಷ್ಟೊತ್ತೂ ಇರೋದಿಲ್ಲ ಸ್ನೇಹಿತರೆ. ಈ ಪರಿಹಾರವನ್ನು ಮಾಡಿಕೊಂಡ್ರೆ ಬೇಗನೆ ನಮಗೆ ಒಳ್ಳೆ ಫಲವನ್ನು ಕೊಡುವಂಥ ರಿಸಲ್ಟು ಕೊಡುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಒಂದು ಚೆನ್ನಾಗಿರುವಂಥ ನಿಂಬೆಹಣ್ಣನ್ನು ತಗೊಳ್ಳಿ. ರಹಸ್ಯವಾಗಿ ನಾವು ಮಾಡಿಕೊಳ್ಳುವಂಥ ಪರಿಹಾರಗಳು ಇದಾಗಿರೋದ್ರಿಂದ. ಯಾಕಂದರೆ ಮನೆಯಲ್ಲೇ ಎಷ್ಟೊಂದು ಸಮಸ್ಯೆಗಳಿರುತ್ತೆ, ಯಾರಿಗೂ ಕೂಡ ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ನಮಗೆ ಪದೇ ಪದೇ ಈ ಕಷ್ಟಗಳು ಅಂತ ಹೇಳಿದ್ರೆ, ಪಂಚಮಿ ತಿಥಿಯ ದಿನ ತಿಂಗಳಲ್ಲಿ ನಮಗೆ 2 ಸಾರಿ ಬರುತ್ತೆ ಪಂಚಮಿ. ತುಂಬ ಜನ ಪಂಚಮಿ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತ ನೀವು ಕೇಳ್ತೀರಾ. ಪಂಚಮಿ ಅನ್ನುವಂಥದ್ದು ನಮಗೆ 15 ದಿನಕ್ಕೊಂದು ಸಾರಿ ಬರೋದ್ರಿಂದ ನೀವು ಈಸಿಯಾಗೆ ಫೋಟೋ ವಿಗ್ರಹ ಇಲ್ಲದೇ ಇದ್ದರೂ ಕೂಡ ತಾಯಿಯನ್ನು ಕೇಳಿಕೊಂಡು ಪರಿಹಾರ ಮಾಡ್ಕೊಳ್ಬಹುದು ಈ ದಿನ. ಯಾಕಂದರೆ ರಾತ್ರಿ ದೇವತೆ ಆಗಿರೋದ್ರಿಂದ ರಾತ್ರಿ ಕೂಡ ನೀವು ದೀಪ ಹಚ್ಚಬಹುದು, ಪೂಜೆಯನ್ನು ಮಾಡಬಹುದು. ಕೆಲಸಕ್ಕೆ ಹೋಗಿ ಬರ್ತೀವಿ, ಸಮಯ ಸಾಕಾಗಿರೋದಿಲ್ಲ ಅನ್ನುವಂಥವರು ಕೂಡ ರಾತ್ರಿ ಮಾಡ್ಕೊಳ್ಳಿ, ಬಂದಾಗ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ನಮಗೆ ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ನಿಂಬೆಹಣ್ಣು ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿರುವಂಥ ನಮಗಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಅಬ್ಸರ್ವ್ ಮಾಡುತ್ತೆ. ದುಡ್ಡು ಕಾಸಿಗಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಜಾಕಾಯಿ ಇದ್ದರೆ ಒಂದನ್ನು ತಗೊಳ್ಳಿ. ಇದು ನಮಗೆ ಗ್ರಂಥಿಗೆ ಅಂಗಡಿನಲ್ಲೂ ಸಿಗುತ್ತೆ, ಹಾಗೂ ಇಲ್ಲಾಂದರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಒಂದು ತಗೊಳ್ಳಿ. ಸಾಸಿವೆ ಅನ್ನುವಂಥದ್ದು ನರದೃಷ್ಟಿಯನ್ನು, ಯಾರು ಅಸೂಯೆ ಪಡ್ತಾ ಇರ್ತಾರೆ ನಮ್ಮ ಬಗ್ಗೆ, ನಮ್ಮ ಮೇಲೆ ನರದೃಷ್ಟಿ ಬಿದ್ದಿದ್ರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಯಿದ್ರೆ, ಕೆಟ್ಟದ್ದಾಗಿ ನೋಡ್ತಾ ಇದ್ದರೆ ಎಲ್ಲವನ್ನು ತೆಗೆದುಕೊಳ್ಳುವಂಥ ಶಕ್ತಿ ಇದಕ್ಕಿದೆ. ಒಂದು ಕಾಗದವನ್ನು ತಗೊಳ್ಳಿ. ಬಿಳಿ ಕಾಗದ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಏನು ಬರೆದಿರಬಾರ್ದು, ಗೆರೆಗಳು ಇರಬಾರ್ದು. ಆ ಥರ ಇರುವಂಥದ್ದನ್ನು ಸ್ವಲ್ಪ ತಗೊಳ್ಳಿ. ಇದನ್ನು ನೀವು ಸಂಜೆ ಒಳಗಡೆ ಎಲ್ಲಾದರೂ ನಿಮಗೆ ಬೇವಿನ ಮರ ಸಿಗುತ್ತಲ್ವ, ಆ ಜಾಗದಲ್ಲಿ ಹಾಕಿಬಿಟ್ಟು ಹೇಳ್ಬಿಟ್ಟು ಬರೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಯಾಕಂದರೆ ಪಂಚಮಿ ತಿಥಿ ಇರೋದ್ರಿಂದ ತುಂಬ ಶಕ್ತಿ ಇರುತ್ತೆ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಕೂಡ ನಮ್ಮ ಮನೆಯಲ್ಲೇ ಇರೋದ್ರಿಂದ ಹೊಸದಾಗಿ ನಾವು ಹುಡ್ಕೊಳ್ಬೇಕು ಅಂತ ಏನೂ ಇಲ್ಲ. ಮನೆಯಲ್ಲಿ ಇರುವಂಥ ವಸ್ತುಗಳೇ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅನುಕೂಲ ಮಾಡುತ್ತೆ. ಇವುಗಳನ್ನು ನೋಡಿ, ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳಿ, ಹಾಗೂ ಒಂದು ನಿಂಬೆ ಹಣ್ಣನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕಲ್ಲುಪ್ಪನ್ನು 1 ಹಿಡಿಯಷ್ಟು ಹಾಕಿ, ಜಾಕಾಯಿ 1 ಹಾಕಬೇಕು. ಲವಂಗಗಳು ತುಂಬ ಶಕ್ತಿ ಹೊಂದಿರುತ್ತೆ. ದುಡ್ಡು ನಮಗೆ ಎಲ್ಲಿ ನಿಂತಿರುತ್ತೆ ನೋಡಿ, ಆ ದುಡ್ಡನ್ನು ಹುಡುಕೊಂಡು ಆ ದುಡ್ಡು ಮತ್ತೆ ನಮಗೆ ಬರುವಂತೆ ಮಾಡುತ್ತೆ. ನಾವು ಕಳೆದೋಯ್ತು, ಇನ್ನು ಬರೋದಿಲ್ಲ, ಮರ್ತೋಗಿದ್ದೀವಿ, ಅದು ಕೂಡ ಬರೋದಿಲ್ಲ, ತುಂಬ ಸಾಲ ಕೊಟ್ಟಿದ್ದೀವಿ, ವಾಪಸ್ ಬರಬೇಕು, ಅದಕ್ಕೂ ಕೂಡ ಇದು ಒಂದು ರಾಮಬಾಣ ಅಂತಲೇ ಹೇಳಬಹುದು. ಇದು ಎಲ್ಲವೂ ಕೂಡ ನಮಗೆ ಇನ್ನಷ್ಟು ಜಾಸ್ತಿ ಶಕ್ತಿ ಕೊಡುವಂಥ ಈ ವಸ್ತುಗಳಲ್ಲಿ ಕುಂಕುಮ ಕೂಡ ಒಂದಾಗಿರುತ್ತೆ.
ನಂಬಿಕೆ ಇಟ್ಕೊಂಡು ಮಾಡಿಕೊಳ್ಬೇಕು. ನಂಬಿಕೆ ಇಲ್ಲದ್ದು ಯಾವುದೇ ರೀತಿಯ ಪರಿಹಾರ ಕೂಡ ಕೈಗೂಡೋದಿಲ್ಲ. ಇವುಗಳನ್ನು ಕ್ಲೀನಾಗಿ ಒಂದು ಪೊಟ್ಟಣ ಕಟ್ಟಿಬಿಟ್ಟು ದೇವಸ್ಥಾನಗಳ ಹತ್ರ ಇರುವಂಥ ಬೇವಿನ ಮರಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲಾದರೂ ಸ್ವಲ್ಪ ರಸ್ತೆಗಳ ಬಳಿ ಆ ಕಡೆ ಈ ಕಡೆ ಇದ್ದಾಗ ಅದನ್ನು ತಗೊಳ್ಳಿ. ಇನ್ನು ಸಾಕಷ್ಟು ಜನ ಮನೆಗಳ ಹತ್ರ ಇದೆ, ಅವುಗಳಲ್ಲಿ ನಾವು ಬಳಸ್ಕೊಳ್ಬಹುದಾ ಅಂತ ಕೇಳ್ತಾರೆ. ಮನೆಗಳ ಹತ್ರ ಇರುವಂಥ ಗಿಡ ಮರಗಳಿಗೆ ನಾವು ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಏಕೆಂದರೆ ನಮ್ಮ ಮನೆಯಲ್ಲಿ ಇರುವಂಥ ಹಾಗೂ ನಮ್ಮ ಒಂದು ಸಂಸಾರದಲ್ಲಿ, ಕೆಲಸಗಳಲ್ಲಿ, ಬಿಸ್ನೆಸ್ಸಲ್ಲಿ ಪ್ರತಿಯೊಂದರಲ್ಲೂ ಕೂಡ ಏರಿಳಿತಗಳು, ಕಷ್ಟ ಜಾಸ್ತಿ ಇದ್ದಾಗ ಅವುಗಳನ್ನು ತೆಗೆದು ಬಿಸಾಕೋದಕ್ಕೆ ಮಾಡುವಂಥ ಕೆಲಸ ಆಗಿರೋದ್ರಿಂದ ಅದು ಸುತ್ತಿ ಬಳಸಿ ಮತ್ತೆ ಮನೆ ಹತ್ರನೇ ಬಂದು ಕುತ್ಕೊಳ್ಳುತ್ತೆ. ಅದಕ್ಕೆ ಮನೆ ಹತ್ರ ಇರುವಂಥ ಗಿಡಗಳನ್ನು ಮರಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದೂರದಲ್ಲಿ ಇರುವಂಥದ್ದನ್ನು ತಗೊಳ್ಳಿ. ಯಾಕಂದರೆ ಈ ರೀತಿ ನಾವು ಪರಿಹಾರ ಮಾಡ್ಕೊಂಡಾದಮೇಲೆ ಮತ್ತು ಆ ದಿನ ಪೂರ್ತಿ ನಾವು ಆ ಮರದ ಹತ್ರ ಹೋಗಬಾರ್ದು. ಅದಕ್ಕೋಸ್ಕರ ಈ ರೀತಿ ಪೊಟ್ಟಣ ಕಟ್ಟಿ ಸೀದಾ ತಗೊಂಡೋಗಿದ್ದೆ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೇಳಿಕೊಂಡು. ಏಕೆಂದರೆ ಬೇವಿನ ಮರ ಕೇಳ್ಕೊಳ್ಳಿ ಸ್ನೇಹಿತರೆ, ನಮ್ಮ ಸಮಸ್ಯೆಗಳನ್ನು ನಾವು ಹೇಳಿದಾಗ, ಮನಸ್ಸು ಬಿಚ್ಚಿ ನಾವು ಮರದ ಹತ್ತಿರ ಮಾತಾಡಿದಾಗ ಆ ತಾಯಿನೇ ಬಂದು ನಮ್ಮ ಮುಂದೆ ನಿಂತ್ಕೊಂಡಿದ್ದಾಳೆ ಅನ್ನುವ ನಂಬಿಕೆ ಇಟ್ಕೊಂಡು ಹೇಳ್ಕೊಳ್ಳಿ. ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಆ ಪೊಟ್ಟಣ ಕಟ್ಟಿ ನಮ್ಮ ಸುತ್ತು ನಾವು ಸುತ್ತಕೊಳ್ಬೇಕು. ತಲೆಯ ಸುತ್ತು 7 ಬಾರಿ ಸುತ್ತಬಿಟ್ಟು ಎಲ್ಲ ಕಷ್ಟಗಳನ್ನು ತಾಯಿ ನಿನ್ನ ಪಾದದ ಹತ್ರ ಹಾಕ್ತಾಯಿದ್ದೀನಿ, ಕಷ್ಟಗಳನ್ನು ನೀನು ತಗೊಂಡ್ಬಿಡು, ಎಲ್ಲ ರೀತಿಯ ಕಷ್ಟಗಳನ್ನು ಒಪ್ಪಿಸ್ತಾ ಇದ್ದೀನಮ್ಮ ಅಂತಂದ್ಬಿಟ್ಟು ಹೇಳಿಕೊಂಡು ಅದನ್ನು ಹಾಕ್ಬಿಟ್ಟು ವಾಪಸ್ಸು ಹಿಂತಿರುಗಿ ನೋಡಬೇಡಿ. ಸಾಕಷ್ಟು ಜನ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಮಗೇನೆ ಗೊತ್ತಿಲ್ಲದೆ ನಾವು ಹಿಂತಿರುಗಿಬಿಡ್ತೀವಿ. ಅಂದರೆ ಅಲ್ಲೊಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಹಿಂತಿರುಗಿ ನೋಡಿದಾಗ ಏನಾಗುತ್ತೆ ಅಂದರೆ ಸಮಸ್ಯೆಗಳು ಮತ್ತೆ ನಮ್ಮ ಹಿಂದೆ ಬರುತ್ತೆ. ಅದಕ್ಕೆ ನಾವು ಮಾಡಿದ್ವಾ ಸೀದಾ ಮುಂದೆ ನೋಡ್ಕೊಳ್ತಾ ಬಂದುಬಿಡಬೇಕು. ಬಂದು ಮನೆಯ ಹೊರಗಡೆನೆ ಕೈ ಕಾಲು ಮುಖ ತೊಳ್ಕೊಂಡು ನಾವು ವಾಪಸ್ಸು ಮನೆ ಒಳಗಡೆ ಹೋಗಬೇಕು. ನಾವು ಅದೇ ಡೈರೆಕ್ಟಾಗಿ ವಾಪಸ್ ಮನೆ ಒಳಗಡೆ ಹೋಗಬಾರ್ದು. ಸಮಸ್ಯೆಗಳನ್ನು ನಾವು ಮತ್ತೆ ತಗೊಂಡಂಗೆ ಆಗುತ್ತೆ. ಅದಕ್ಕೆ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡು ನೋಡಿ ಎಷ್ಟು ದೊಡ್ಡ ಫಲಿತಾಂಶ ಸಿಗುತ್ತೆ ಅಂತ ಹೇಳಿದ್ರೆ ನೀವೇನೇ ಖುಷಿ ಪಡ್ತೀರಾ. ವಾರಾಹಿ ದೇವಿಯ ಆಶೀರ್ವಾದ ತಪ್ಪದೇ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.